ಚಿನ್ನಕ್ಕೆ ಏನಾದ್ರು ಇದ್ರೆ ತನ್ನ ಜನಗಳು ತಿನ್ನಕ್ಕಾಗೋದು. ಗ್ಯಾಸ್ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ ಅಂತ ಹೇಳಿದ್ರೆ ಮಿಡಿಲ್ ಕ್ಲಾಸ್ ಪೀಪಲ್ ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಗೆ ಏನಿಲ್ಲ ಅಂದ್ರೆ ಪರ್ ಡೇ 1500 ಹೊತ್ತ ಬಿದ್ದೆ ಬೀಳುತ್ತೆ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಪ್ಯಾಚರ್ಸ್ ಈಗ ಒಂದು ಹೊತ್ತು ಮೋಸ್ಟ್ಲಿ ತಿನ್ನೋದೇ ಬಿಡ್ತಾರೆ ಅನ್ಸುತ್ತೆ. ನಮಗೆ ಬಿಸ್ನೆಸ್ ಮಾಡೋದು ಬಾರಿ ಕಷ್ಟ ಆಗುತ್ತೆ. ತುಂಬಾ ವರ್ಷದಿಂದ ಇದನ್ನ ನಂಬ್ಕೊಂಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಸರಿ ಇಲ್ಲ. ಕಾಂಗ್ರೆಸ್ ಬಂದ್ರೆ ನಮ್ಮ ಇಂಡಿಯನ್ ಎಲ್ಲ ಚೆನ್ನಾಗಿ ಇರ್ಬೋದು. 2000 ನೋಟ್ ಬಂದಿದ್ದಲ್ವಾ, ಅದೆಲ್ಲ ಎಲ್ಲೇ ಆಯ್ತು. ಬ್ಲ್ಯಾಕ್ ಅಲ್ಲಿ ಕೊಡ್ತಾ ಇದಾರೆ, 1200 ರೂಪಾಯಿ, 1200, 1300 ತರ ಹೇಳ್ತಾ ಇದಾರೆ. ಅಂತ ಹೇಳ್ಬಿಟ್ಟು ನಾನು BSNL ರಿಟೈರ್ಡ್. ಸರ್, ಈಗ ಗೊತ್ತಿರುತ್ತೆ ನಿಮ್ಗೆ, ಯುದ್ಧ ನಡೀತಾ ಇದೆ. ಯುದ್ಧದಿಂದ ಸಿಕ್ಕಾಪಟ್ಟೆ ರೇಟ್ಗಳು ಜಾಸ್ತಿ ಇದೆ, ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ, ಅದರಲ್ಲಿ ಗ್ಯಾಸ್. ಯಾಕಂದ್ರೆ ಈಗ ಬೆಂಗಳೂರು ಜೀವನ ಅಂತ ಗೊತ್ತಲ್ಲ ಸರ್, ಓಡ್ತಾ ಇರುತ್ತೆ. ಹೋಟ್ಲಿಗೆನೆ ಹೋಗ್ಬೇಕು ಊಟ ಎಷ್ಟೊಂದ್ ಜನಕ್ಕೆ. ಈಗ ಅದು ದುಬಾರಿ ಆದ್ಮೇಲೆ ಹೇಗೆ ಸಫರ್ ಪಡ್ತಾರೆ? ಅಲ್ಲ, ಈಗ ಅದು ಏನಂದ್ರೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಮೋದಿ ಅವರು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಇದನ್ನ ಏನಂದ್ರೆ ಒಂದು 6 ತಿಂಗಳ ಮಟ್ಟಿಗೆ ಏನೇನು ಬರ್ತದೋ ಅದನ್ನ ಸ್ಟಾಕ್ ಮಾಡಬೇಕಾಗಿತ್ತು. ಅರ್ಥ ಆಯ್ತಾ? ಇವ್ರೇನು ಅಂದ್ರೆ ಅದಕ್ಕೆ ಯುದ್ಧ ಯಾವಾಗ ನಡೀತದೆ, ಅದು ಯಾವಾಗ ನಡೀತದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಿಮ್ಮ ಹತ್ರ ರಿಸರ್ವ್ ಸ್ಟಾಕ್ ಅಂತ ಹೇಳಿ ಒಂದು 6 ತಿಂಗಳು ನೀವು ಇಟ್ಕೊಂಡಿದ್ರೆ 6 ತಿಂಗಳು ಮ್ಯಾನೇಜ್ಮೆಂಟ್ ಮಾಡ್ಬೋದಾಗಿತ್ತು. ಡೀಸೆಲ್ ಆಗ್ಲಿ, ಪೆಟ್ರೋಲ್ ಆಗ್ಲಿ, ಎಲ್ಲ ತರ. ಇವ್ರೇನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಮೇಲ್ಗಡೆ ನೋಟಕ್ಕೆ ನಡೆಸ್ತಾ ಇದ್ದಾರೆ. ಏನು ಸ್ಟಾಕ್ಗಳು ಮಾಡ್ಕೊಂಡಿಲ್ಲ, ಜನಗಳ ಮೇಲೆ ಭಾರ ಹಾಕ್ತಾರೆ. ಜನಗಳು ಕಮ್ಮಿ ಆಯ್ತು ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಚಿನ್ನಕ್ಕೇನಾದ್ರು ಇದ್ರೆ ತನ್ನ ಜನಗಳು ತಿನ್ನಕ್ಕಾಗೋದು. ಏನು ಇಲ್ದೇನೆ ಹೆಂಗಾಗುತ್ತೆ? ಈ ತರ ಇವರು ಸಡನ್ ಆಗಿ ದಿವಸ ಬಂದು ಗ್ಯಾಸ್ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ ಅಂತ ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೀವಿ. ಡಿಪೆಂಡ್ ಮಾಡ್ಬಿಟ್ಟಿದ್ದಾರೆ ಇವರು. ಮೊಬೈಲ್ ಇಲ್ದೆ ಕೆಲಸ ಮಾಡಲ್ಲ, ಗಾಡಿ ಇಲ್ದೆ ಓಡಾಡಕ್ಕಾಗಲ್ಲ. ಟ್ರಾವೆಲಿಂಗು ಇಲ್ಲಿಂದ ಏನು ಮೊದಲ ತರ ಎಲ್ಲ ತರ ಹತ್ತತ್ರ ಸೌಕರ್ಯ ಮಾಡಿಕೊಟ್ರೆ ಹೌದಪ್ಪ ನಾನು ಹೋಗ್ತಾನೆ, ನಡ್ಕೊಂಡು ಹೋಗ್ತಾನೆ ಅಂತ ಕೆಲ್ಸಕ್ಕೆ ಹೋಗೋದಾರು ಕಷ್ಟನೇ. ನೀವೆಲ್ಲ ಕಮ್ಮಿ ಮಾಡಿದ ತಕ್ಷಣ ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಆಗುತ್ತೆ, ಎಲ್ಲ ಮೆಟೀರಿಯಲ್ಸ್ಗಳು ಬೆಲೆ ಜಾಸ್ತಿ ಆಗುತ್ತೆ ಅಲ್ವೇ? ಅದರಿಂದ ಏನು ಅಂದ್ರೆ ಇದನ್ನ ಒಂದು 6 ತಿಂಗಳು ಮುಂದೆ ರಿಸರ್ವ್ ಸ್ಟಾಕ್ ಅಂತ ಮಾಡ್ಕೊಂಡಿದ್ರೆ ಅವಾಗ ಏನಾಗುತ್ತೆ, ಗೌರ್ಮೆಂಟ್ 6 ತಿಂಗಳವರೆಗೂ ನಡ್ಕೊಂಡು ಹೋಗ್ಬೇಕಾದ್ರೆ 3 ತಿಂಗಳಲ್ಲಿ ನಿಂತ್ಕೋಬಹುದು, ಇಲ್ಲ 1 ತಿಂಗಳಲ್ಲಿ ನಿಂತ್ಕೋಬಹುದು. 6 ತಿಂಗಳು ಇದು ರಿಸರ್ವ್ ಫಂಡ್ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಗೌರ್ಮೆಂಟ್ ನಡೆಸುತ್ತೆ? ಸ್ಟೇಟ್ ಗೌರ್ಮೆಂಟ್ ಅವ್ರು ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಬಂದ್ಬಿಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ. ವ್ಯಾಪಾರ ಇಲ್ಲಿ ನಡೀತದೆ, ಇಲ್ಲಿಂದ ನಮ್ಮ ಹತ್ರ ಎಲ್ಲಾ ತರ ಟ್ಯಾಕ್ಸ್ ತಗೊಂಡಿದ್ದಾರೆ. ಈ ಟ್ಯಾಕ್ಸ್ ತಗೊಂಡಿರೋದ್ರಲ್ಲಿ ನೀವೇನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ 10% ರಿಸರ್ವ್ ಫಂಡ್ ಅಂತ ಮಡಗಿದ್ರೆ ನೀವು 6 ತಿಂಗಳು 10% ಅಂತ ಹೇಳಿದ್ರೆ 6 ತಿಂಗಳಿಗೆ ಹೋಗ್ತಾ ಇರ್ತದೆ ಅಲ್ವಾ? 6 ತಿಂಗಳು ವರ್ಷದಲ್ಲಿ ನೀವು 6 ತಿಂಗಳು ರಿಸರ್ವ್ ಫಂಡ್, 6 ತಿಂಗಳು ಬಂದ್ಬಿಟ್ಟಿದ್ರು ಇದ್ರ ಫಂಡ್. ಈ 6 ತಿಂಗಳು ಬರೋಷ್ಟೊತ್ತಲ್ಲಿ ಅದಕ್ಕೆ ಇದು ಮಾಡ್ಬೋದಾಗಿತ್ತು, ಮಾಡ್ಲಿಲ್ವಲ್ಲ ಇವರು ಗೌರ್ಮೆಂಟ್. ಇವಾಗ ಜನಗಳು ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ? ಸಿಕ್ಕದೆ ತಿಂತಾರೆ, ಗ್ಯಾಸ್ ಬರ್ಲಿಲ್ಲ ಅಂತ ಹೇಳಿದ್ರೆ ಬಾಕ್ಲಾಗ್ತಾರೆ. ಮುಂದೆ ಅಂದ್ರೆ ಫ್ಯಾಮಿಲಿ ಇವರು ಹೋಟ್ಲಿಗೆ ಹೋಗಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಅದಾಗಲ್ಲ. ಅಲ್ಲ, ಹೋಟ್ಲ್ ಇದ್ರೆ ತಾನೇ ಅವ್ರು ಒಟ್ಟಿಗೆ ಕೂತ್ಕೊಳ್ಳೋದು, ಅಲ್ಲಿ ಗ್ಯಾಸ್ ಇದ್ರೆ ತಾನೇ ಅವ್ನ ಅನ್ನ ಮಾಡೋದು. ಮೇನ್ ಆಗಿರೋ ಐಟಮ್ ಇಲ್ಲ ಅಂತ ಹೇಳಿ ನೋಡಿ ಅವ್ನು ಇಲ್ಲಿಂದ ಇದು ಮಾಡೋದು, ಒಟ್ಟಿಗೆ ಕೂತ್ಕೊಳ್ಳೋದಿಲ್ಲ. ಎಲ್ಲ ತಿದ್ರ ಅವ್ನಿಗೇನ್ ಸಿಗತ್ತೋ ಅವ್ನು ತಿನ್ನೋದು, ಇವ್ನಿಗೇನ್ ಸಿಗತ್ತೋ, ಹೆಂಡತಿಗೆ ಏನಾದ್ರು ಸಿಕ್ಕರೆ ಹೆಂಡತಿ ತಿಂತಾಳೆ, ಗಂಡನ್ಗೆ ಏನಾದ್ರು ಸಿಕ್ಕರೆ ಗಂಡ ತಿಂತಾನೆ. ಇದು ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್. ಇದು ಹೊಸ ಆಕ್ಟ್ ಅವ್ರದ್ದು, ಹೊಸ ಪಾಲಿಸಿ. ಮುಂದೆ ಏನ್ ಮಾಡಬಹುದು ಸರ್? ಇದು ಬೆಲೆ ಮುಂದೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಫಂಡ್ಗಳು, ಬೇರೆ ಇದಕ್ಕೆ ಅಲಾಟ್ಮೆಂಟ್, ಬೇರೆ ಇದಕ್ಕೆ ಖರ್ಚು ಮಾಡೋದನ್ನೆಲ್ಲ ಇಟ್ಕೋಬೇಕು ಅವರು. ಅದನ್ನ ಕಮ್ಮಿ ಮಾಡ್ಬಿಟ್ಟು ಇವಾಗ ನೀವು ಟ್ರಾನ್ಸ್ಪೋರ್ಟೇಷನ್ ಬೇಡ, ರೋಡ್ ರಿಪೇರಿನೇ ಬೇಡ, ಇದು ಯಾವುದು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿನೇ ಬೇಡ, ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕು ಇದಾಗೋವರೆಗೂ. ಯಾವುದು ನಿಮ್ಮ ವಾರ್ ಡಿಕ್ಲೇರ್ ಆಗೋವರೆಗೂ ಅದನ್ನೆಲ್ಲ ಕಮ್ಮಿ ಮಾಡ್ಬೇಕು. ಕಮ್ಮಿ ಮಾಡಿದ್ರೆ ಅದ್ರ ಫಂಡ್ಗಳೆಲ್ಲ ಉಳ್ಕೊಂತದ್ದು. ಮತ್ತೆ ನಮ್ಮ MP ಗಳು MLAಗಳು ಸ್ವಲ್ಪ ಸಂಬಳ ತಗೊಳ್ಳೋದು ಕಮ್ಮಿ ಮಾಡ್ಬೇಕು. ಬೇರೆಯವ್ರಿಗೆ ಮಾತ್ರ ಸಂಬಳ ಕಮ್ಮಿ ಮಾಡ್ತಾರೆ, ಅವ್ರು ಮಾತ್ರ ಜಾಸ್ತಿ ತಗೋತಾ ಇರ್ತಾರೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡಲಿ, ಒಂದು 10% ಕಮ್ಮಿ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ 10% ಉಳಿದ್ರೆ ಎಷ್ಟಾಗುತ್ತೆ? 244 ಜನ MLAಗಳು ದುಡ್ಡು ಹಿಡಿತದೆ, 543 MP ಗಳದ್ದು 10% ಅವ್ರು ಕೊಡೋದ್ರಲ್ಲಿ. ಒಬ್ಬೊಬ್ಬ 2 ಲಕ್ಷ ತಗೊಳ್ತಾನೆ ಸಂಬಳ ಅಂತ ಇಟ್ಕೊಂಡು, ಅಟ್ಲೀಸ್ಟ್ 10% ಅಂದ್ರೆ ಎಷ್ಟಾಗುತ್ತೆ? 20,000 ಒಬ್ಬನ ಕಡೆಯಿಂದ. 500 ಜನಕ್ಕೆ ಎಷ್ಟು ಉಳಿತಾರೆ? ಆ ಥರದ ಉಳಿಸ್ಬೇಕು ಅವರು. ಅದೇ ರಿಸರ್ವ್ ಫಂಡ್ ಅಂತ ಹೇಳ್ತಾ ಇರೋದು. ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ಶೋಭಾ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಈಗ ಗೊತ್ತೇ ಇದೆ, ಯುದ್ಧ ನಡೀತಾ ಇದೆ 2 ದೇಶಗಳು. ಅದರಿಂದ ಪರಿಣಾಮ ಭಾರತಕ್ಕೆ ಬೀಳ್ತಾ ಇದೆ. ಎಲ್ಲಾ ತರದ ಸಾಮಾನುಗಳಿಗೆ ಇದುಗಳಿಗೆ ತುಂಬಾ ದುಬಾರಿ ಆಗ್ತಾ ಇದೆ. Economically. ಹೆಚ್ಚಾಗಿ ಗ್ಯಾಸ್ಗೆ. ಈಗ ಮನೆಗೆ ಬೇಕು, ಹೋಟೆಲ್ ಬೇಕು, ಆಟೋ ವೆಹಿಕಲ್ಸ್ಗೂ ಬೇಕು. ಇದರಿಂದ ಗ್ಯಾಸ್ ಇದಾಗಿದ್ದು ಏನ್ ಅನ್ಸುತ್ತೆ? ದುಬಾರಿ ಆಗ್ತದೆ, ಹೇಗ್ ನಡೆಸ್ತೀರಾ? ಮತ್ತೆ ಮೇನ್ ಮಿಡಿಲ್ ಕ್ಲಾಸ್ ಪೀಪಲ್ ತುಂಬಾ ಕಷ್ಟ ಆಗ್ತಾ ಇದೆ. ರಿಚ್ ಪೀಪಲ್ ಹೇಗೋ ನಡೆಸ್ಬಿಡ್ತಾರೆ, ಮಿಡಲ್ ಕ್ಲಾಸ್ ಪೀಪಲ್ ಕಷ್ಟ ಆಗ್ತಿದೆ. ಸೊ ಗೌರ್ಮೆಂಟ್ ಶುಡ್ ಟೇಕ್ ಕೇರ್ ಆಫ್ ಇಟ್. ಇದರಿಂದ ಓಟ್ಗಳಿಗೆ ವಾರದಲ್ಲಿ ಒಂದ್ಸತಿ ಹೋಗೋರು ದುಬಾರಿ ಬೆಲೆ ನೋಡಿ ಮತ್ತೆ ಓಟ್ ಕಡೆ ಹೋಗೋದು ನಿಲ್ಲಿಸ್ತೀರಾ? ನೀವು ಯಾವತ್ತಾದ್ರೂ ಹೋದಾಗ ದುಬಾರಿ ಬೆಲೆಗೆ ಕೇಳ್ಕೊಂಡು ಹೇಗೆ ಇದಾಗುತ್ತೆ?
ಅವರು ಅದೇ ಥಿಂಗ್ಸ್ ಎಲ್ಲ ಜಾಸ್ತಿ ಆಗಿದೆ, ಹಂಗಾಗಿ ನಾವು ರೈಸ್ ಮಾಡಿದೀವಿ ಅಂತ ಹೇಳ್ತಾರೆ. ದೆನ್ ನಾವು ಆಗ ಹೋಗೋದನ್ನ ಕಮ್ಮಿ ಮಾಡ್ಬೇಕಾಗುತ್ತೆ ಅಷ್ಟೇ. ಹೌದು. ಈಗ ನಾರ್ಮಲ್ ಆಗಿ ಅಂದ್ರೆ ಮನೆಯವ್ರು ಊಟ ಮಾಡಲ್ಲ, ಹೋಟ್ಲೇ ಡಿಪೆಂಡ್ಸ್ ಆಗಿರೋ ತುಂಬಾ ಜನ ಇದ್ದಾರೆ. Students. ಸಪೋರ್ಟ್ ಪಡ್ತಾರೆ ಅಂತ ನಿಮ್ ಪ್ರಕಾರ? ತುಂಬಾ ಕಷ್ಟ ಆಗುತ್ತೆ. ಸೊ ಗೌರ್ಮೆಂಟ್ ಸ್ವಲ್ಪ ಇದ್ ಮಾಡ್ಕೊಂಡ್ರೆ ಇದಾಗುತ್ತೆ. ಓಕೆ, ನಿಮ್ಗೆ ಏನಾದ್ರು ಗೊತ್ತಿದೆ ಏನಾದ್ರು ಪರಿಹಾರ ಅನ್ನೋದು ಏನಾದ್ರು ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಹೇಳಿ. ಪರಿಹಾರ ಓಕೆ, ಥ್ಯಾಂಕ್ ಯು ಸರ್. ಮೊದಲಿಗೆ ನಮಸ್ಕಾರ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಆನಂದ್ ಜೋಶಿ ಅಂತ. ಸರ್, ಏನ್ ಮಾಡ್ಕೊಂಡಿದ್ದೀರಿ? ನಮ್ದೊಂದು ಹೋಟೆಲ್ ಇದೆ, ವರಲಕ್ಷ್ಮಿ ಟಿಫಿನ್ಸ್ ಅಂತ, ರಾಜನಗರದಲ್ಲಿ. ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? ಈಗ ಒಂದು ಲೆಸ್ ದನ್ 1 year ಆಯ್ತು ಶುರು ಮಾಡಿ. ಓಕೆ ಸರ್, ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ. 2 ದಿನಗಳಿಗಿಂತ ಮುಂಚೆ ಗ್ಯಾಸ್ ರೇಟ್ ಎಷ್ಟಿತ್ತು, ಈಗ ಎಷ್ಟು ರೇಟ್ ಆಗಿದೆ ಸರ್? ಈಗ ಕಮರ್ಷಿಯಲ್ ಸಿಲಿಂಡರ್ ಅಂತ, ಈಗ ಸಿಲಿಂಡರ್ ಈಗ ಎಷ್ಟು ರೇಟ್ ಆಗಿದೆ ಅನ್ನೋದು ಬೇಡಿ, ಈಗ ಸಿಗ್ತಾನೆ ಇಲ್ಲ ಕಮರ್ಷಿಯಲ್ ಸಿಲಿಂಡರ್, ಅದು ಇಂಪಾರ್ಟೆಂಟು. ಈಗ ಇದೇ ರೀತಿ ಆಗ್ತಾ ಹೋದ್ರೆ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಮೆಸೇಜ್ ಬರ್ತಾ ಇದೆ, ಅದೇನು ಪ್ಯಾನಿಕ್ ಆಗಬೇಡಿ ಅಂತ. ಬಟ್ ಗ್ಯಾಸ್ ಡೆಲಿವರಿ ಮಾಡೋರು ಯಾರು ಡೆಲಿವರಿ ಮಾಡ್ತಾ ಇಲ್ಲ. ಸೊ ನಮಗೆ ಅದು ಆಕ್ಚುಯಲ್ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಏನಿದೆ ಅಂತ. ಆಕ್ಚುಲಿ ಅಲ್ಲಿ ಸ್ಕೇರ್ಸಿಟಿ ಇದೆಯೋ ಅಥವಾ ಇವರೇ ಆರ್ಟಿಫಿಷಿಯಲ್ ಆಗಿ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡ್ತಾ ಇದಾರೋ ಅದು ಗೊತ್ತಾಗ್ತಾ ಇಲ್ಲ ನಮಗೆ ಸದ್ಯಕ್ಕೆ. ಓಕೆ, ಗ್ಯಾಸ್ ಅವ್ರಿಗೆ ನೀವು ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ಏನಂತ ಹೇಳಿದ್ರು ಸರ್? ಆಕ್ಚುಲಿ ನೀವು ಎಷ್ಟು ಅದೇ. ಗ್ಯಾಸ್ ಕೇಳಿದ್ರಿ, ಏನಿದೆ? ನಾನು 2 ಗ್ಯಾಸ್ ಕೇಳಿದ್ದೆ, 2 ಕಮರ್ಷಿಯಲ್ ಕೇಳಿದ್ದೆ, ಅವ್ರು ಇನ್ನೂ 1 ತಂದು ಹಾಕಿಲ್ಲ ಇನ್ನು. ಸೊ ನಾಳೆ ಇಲ್ಲ ನಾಡಿದ್ರೊಳಗೆ 1 ತಂದು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು 2ರಲ್ಲಿ 1, 2 ಆರ್ಡರ್ ಮಾಡಿದ್ರೆ 1. ಸೊ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಅದು ಬಂದು ಡೆಲಿವರಿ ಆದಾಗಲೇ ನಿಜ ಅಂತ ಹೇಳ್ತಾ ಇದ್ದಾರೆ. ಸರ್, ಓಕೆ, ಹೋಟ್ಲಿಗೆ, ನಿಮ್ಮ ಹೋಟ್ಲಿಗೆ ಎಷ್ಟು ಜನ ಬರ್ತಾ ಇದ್ರು ಮುಂಚೆ? ಹೋಟ್ಲಿಗೆ ಊಟಕ್ಕೆ ಎಷ್ಟು ಜನ, ಎಷ್ಟು ಬಿಸ್ನೆಸ್ ಆಗ್ತಾ ಇದೆ? ಅದು ಅಷ್ಟೇ ಇದೆ, ಅದ್ರದ್ದೇನು ಕಮ್ಮಿ ಏನಾಗಿಲ್ಲ. ಜನರದ್ದೇನು ಹೊರಗಡೆ ತಿನ್ನೋದೇನು ಕಮ್ಮಿ ಮಾಡಲ್ಲ. ಬಟ್ ಈಗ ನೆಕ್ಸ್ಟ್ ನಾವು ಮಾಡದೇ ಇದ್ರೆ ಜನ ಕಮ್ಮಿ ಆಗ್ತಾರೆ. ಯಾಕಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ನಾವು ಮಾಡೋದು ಕಮ್ಮಿ ಮಾಡ್ತೀವಿ. ನಾವು ಕಮ್ಮಿ ಮಾಡೋದ್ರಿಂದ ಜನಕ್ಕೆ ಗೊತ್ತಾಗುತ್ತೆ ಇಲ್ಲಿ ಸಿಗಲ್ಲ ಅಂತೇಳಿ. ಅವಾಗ ಜನ ಕಮ್ಮಿ ಆಗ್ತಾರೆ, ಅವಾಗ ಹೋಟೆಲಿಗೆ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಸೊ ಇಟ್ಸ್ ಅ ಸೈಕಲ್ ಆ್ಯಕ್ಚುಲಿ. ಅವಾಗ ಜನ ಮತ್ತೆ ಮನೆಗೆ ಡೊಮೆಸ್ಟಿಕ್ನ ಆರ್ಡರ್ ಮಾಡ್ತಾರೆ, ಅದ್ರದ್ದು ಸ್ಕೇರ್ಸಿಟಿ ಆಗುತ್ತೆ. ಸೊ ಇಟ್ಸ್ ಲೈಕ್ ಅ ಸೈಕಲ್, ಅದು ಆಗ್ತಾನೆ ಇರುತ್ತೆ. ಸರ್, ಓಕೆ, ಅಕಸ್ಮಾತ್ ಗ್ಯಾಸ್ ಬೆಲೆ ಇದೇ ರೇಟ್ ಅಲ್ಲಿ ಇತ್ತು, ನೀವು ಊಟದ ರೇಟು ತುಂಬಾ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಂದ್ರೆ ಬರೋ ಗ್ರಾಹಕರಿಗೆ ಊಟದ ರೇಟ್ ಜಾಸ್ತಿ ಆಗಿದೆ ಅಂತ ಬರೋದೇನಾದ್ರು ಕಮ್ಮಿ ಆಯ್ತು ಅಂತಂದ್ರೆ ನಿಮ್ಗೆ ಎಷ್ಟು ಹೊಡ್ತಾ ಬೀಳುತ್ತೆ? ನಮ್ಗೆ ಏನಿಲ್ಲ ಅಂದ್ರೆ ಪರ್ ಡೇ 1500 ಹೊಡ್ತಾ ಬಿದ್ದೇ ಬೀಳುತ್ತೆ. ನಾವೇನಾದ್ರೂ ಈ ಸಿಲಿಂಡರ್ ಏನಾದ್ರು ಅಲ್ಲಿ ಏನಾದ್ರು 300-400 ರೂಪಾಯಿ ಏನಾದ್ರು ಚೇಂಜ್ ಮಾಡಿದ್ರೆ, ನಾವಿಲ್ಲಿ ಅಟ್ಲೀಸ್ಟ್ 10ರಿಂದ 15 ರೂಪಾಯಿ ಆದರೂ ಜಾಸ್ತಿ ಮಾಡಿದ್ರೆ ನಮ್ಗೆ 1500 ಆದರೂ ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಆಮೇಲೆ ನಾವೀಗ ಮತ್ತೆ ನೆನ್ನೆಯಿಂದ ಸಂಜೆನೂ ಶುರು ಮಾಡಿದ್ದೀವಿ ತಿಂಡಿ ಕೊಡೋದು. ಸೊ ಅದು ಎಫೆಕ್ಟ್ ಆಗೇ ಆಗುತ್ತೆ ಗ್ಯಾರಂಟಿ. ಇನ್ಫ್ಯಾಕ್ಟ್ ಹೆಂಗಾಗತ್ತೆ ಅಂದರೆ ಇಟ್ಸ್ ಲೈಕ್ ಅ ಚೈನ್ ರಿಯಾಕ್ಷನ್ ಆಗುತ್ತೆ. ಸರ್ಕ್ಯುಲರ್ ಆಗಿ ಎಲ್ಲ ಒಂದೊಂದೊಂದೊಂದು ಪೆಟ್ಟು ಬೀಳ್ತಾ ಹೋಗುತ್ತೆ. ಸಿ ಒಪ್ತೀನಿ, ಗೌರ್ಮೆಂಟ್ ಜಾಸ್ತಿ ಮಾಡಲೇಬೇಕು ರೇಟ್ನ, ಬಟ್ ಇಟ್ ಶುಡ್ ಬಿ ಲೈಕ್ 100-200 ರೂಪೀಸ್ ಅಲ್ಲ. ಲೈಕ್ ಬಿ ಎ ನಾಮಿನಲ್, ಲೈಕ್ 80-60 ರೂಪೀಸ್ ಮಾಡಲಿ. ಆಮೇಲೆ ಮತ್ತೆ ಸರಿ ಆದ್ಮೇಲೆ ಮತ್ತೆ ಕಮ್ಮಿ ಮಾಡಲಿ, ಅದಿನ್ನ ಒಳ್ಳೇದು ಜನರಿಗೆ. ಆದ್ರೆ ಅವ್ರು ಕಮ್ಮಿ ಮಾಡ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಸೊ ಅದು ಪ್ರಾಬ್ಲಮ್ ಇರೋದು. ಸರ್, ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಪರಿಹಾರ ಈ ತರ ಮಾಡಿದ್ರೆ ಸ್ವಲ್ಪ ಜನರಿಗೂ ಅಥವಾ ನಮಗೂ ಸ್ವಲ್ಪ ಇದಾಗುತ್ತೆ, ಸಮಾಧಾನ ಆಗುತ್ತೆ? ನಂಗೆ ಅನ್ಸೋ ಪ್ರಕಾರ ಇಟ್ಸ್ ಅ ಜಿಯೋ ಪೊಲಿಟಿಕಲ್ ಇಶ್ಯೂ. ನಾವೇನು ಮಾಡೋಕ್ಕಾಗಲ್ಲ. ಸಿ ಒಂದು ಐದರ್ ವಿ ಹ್ಯಾವ್ ಟು ಹ್ಯಾವ್ ಅವರ್ ಓನ್ ನ್ಯಾಚುರಲ್ ರಿಸೋರ್ಸಸ್, ಅದು ನಮ್ಮ ಹತ್ರ ಇಲ್ಲ. ನಾವೆಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡಬೇಕು. ಅದು ಎಕ್ಸ್ಪ್ಲೋರೇಷನ್ ಮಾಡೋಕ್ಕೆ ನಮಗೆ ಇನ್ವೆಸ್ಟ್ಮೆಂಟು ಆಗ್ತಾ ಇಲ್ಲ, ಅಷ್ಟು ಟೆಕ್ನಾಲಜಿನೂ ಇಲ್ಲ. ಸೊ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಅದರ್ ಕಂಟ್ರೀಸ್. ಸೊ ಅಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ಹಂಗೆ ಎಫೆಕ್ಟ್ ಆಗುತ್ತೆ. ವಿ ಕಾಂಟ್ ಡೂ ಎನಿಥಿಂಗ್. ಸಿ ಮನಮೋಹನ್ ಸಿಂಗ್ ಇದ್ದಾಗಲೂ ಜಾಸ್ತಿ ಆದಾಗಲೂ, ಪೆಟ್ರೋಲ್ ಜಾಸ್ತಿ ಆದಾಗೂ ಅದೇ ಆಗಿತ್ತು. ಇವಾಗ ನರೇಂದ್ರ ಮೋದಿ ಇದ್ದಾಗ ಆಗುತ್ತೆ. ಆ ಟೈಮಲ್ಲಿ ಬೇರೆ ರೀಸನ್ ಇತ್ತು, ಈ ಟೈಮಲ್ಲಿ ಬೇರೆ ರೀಸನ್ ಇದೆ. ಆಮೇಲೆ ಇನ್ಫ್ಯಾಕ್ಟ್ ಇನ್ನೂ ಹೇಳಬೇಕು ಅಂದರೆ GST ಅಂಡರ್ ಏನಾದರೂ ತೊಗೊಂಬಂದರೆ, ಪೆಟ್ರೋಲ್ ಎಲ್ಲ ತೊಗೊಂಬಂದರೆ ಒಂಚೂರು ಕಮ್ಮಿ ಆಗ್ಬೋದು ಪೆಟ್ರೋಲ್ ರೇಟ್ಸು. ಬಟ್ ಐ ಡೋಂಟ್ ಥಿಂಕ್ ಸೊ ಗ್ಯಾಸ್ ರೇಟ್ಸ್ ವಿ ಕಾಂಟ್ ಡೂ ಮಚ್. ಜಾಸ್ತಿ ಮಾಡಲೇಬೇಕಾಗುತ್ತೆ. ಓಕೆ ಸರ್, ಈಗ ನಮ್ಮ ಹೋಟ್ಲುಗಳದಾಯ್ತು, ಈಗ ಮನೆಗಳ ಪರಿಸ್ಥಿತಿ ಬರ್ತೀನಿ. ಮನೆಗಳದ್ದು ಮನೆಗಳಲ್ಲಿ ಗೊತ್ತೇ ಇರುತ್ತೆ ಎಷ್ಟು ಜನ ಇರ್ತೀವಿ. ಒಬ್ರಿದ್ರೂ 3 ಹೊತ್ತು ಅಡಿಗೆ ಅಂದ್ರೂ ಖರ್ಚು ಆಗೇ ಆಗುತ್ತೆ. ಬಟ್ ಈಗ ಸಿಂಗಲ್ ಆಗಿ ಬ್ಯಾಚುಲರ್ಸ್ ಅಲ್ಲಿ ಇರೋರು ಆಗಿರ್ಲಿ, ಮತ್ತೆ ಫ್ಯಾಮಿಲಿ ಆಗಿರೋರಿಗೆ ಅವ್ರಿಗೆ ಎಷ್ಟು ಹೊಡ್ತಾ ಬೀಳ್ಬೋದು? ಅವ್ರೇನಿಲ್ಲ, ಬ್ಲ್ಯಾಕಲ್ಲಿ ಹೊರಗಡೆ ರಿಫಿಲ್ ಮಾಡಿಸ್ಬೇಕು, ಸಣ್ಣ ಇದನ್ನೇ ಉಪಯೋಗಿಸ್ಬೇಕು. ಅದು ಬಿಟ್ಟರೆ ಬೇರೆ ಏನೂ ವೇ ಇಲ್ಲ. ಫಸ್ಟ್ ಆಫ್ ಆಲ್ ಬ್ಯಾಚುಲರ್ಸಿಗೆ ಸಿಲಿಂಡರ್ ಕೊಟ್ಟಿದ್ದೇ ತುಂಬ ರೇರು. ಜಾಸ್ತಿ ಜನ ಹತ್ರ ಫುಲ್ ಫ್ಲೆಡ್ ಸಿಲಿಂಡರ್ ಇಲ್ಲ. ಅವರು ಸಣ್ಣ ಪುಟ್ಟ ಸಿಲಿಂಡರ್ ಉಪಯೋಗಿಸ್ತಾ ಇರೋದು. ಅವ್ರು ಇವಾಗ ಜಾಸ್ತಿ ಕೊಡಬೇಕಾಗತ್ತೆ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಬ್ಯಾಚುಲರ್ಸಿಗೆ ಒಂದು ಹೊತ್ತು ಮೋಸ್ಟ್ಲಿ ತಿನ್ನೋದೇ ಬಿಡ್ತಾರೆ ಅನ್ಸುತ್ತೆ. ಅಲ್ಲಿಗೆ ಆಗತ್ತೆ ಅದು. ಸರ್, ಈಗಾಗಲೇ ಗೊತ್ತು ನಿಮ್ಗೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಹೋದ್ರು. ಈಗ ಇದರಿಂದನೂ ಜಾಸ್ತಿ ಆದ್ರೆ ಮತ್ತೆ ನಮ್ಮ ಜನರು ಎಲೆಕ್ಟ್ರಿಕ್ಗೆ, ಗ್ಯಾಸ್ ಇದೆ, ಎಲೆಕ್ಟ್ರಿಕ್ ಗ್ಯಾಸ್ ಹೋಗುತ್ತೆ. ಮತ್ತೆ ಇದರಿಂದ ಎಷ್ಟು ಇದು ಮಾಡೋಕ್ಕಾಗಲ್ಲ. ಎಲೆಕ್ಟ್ರಿಕ್ ಆ್ಯಂಡ್ ಪೆಟ್ರೋಲ್, ಐಸ್ ಇಂಜಿನ್ಸ್ ಮತ್ತು ಎಲೆಕ್ಟ್ರಿಕ್ ಎರಡು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಕಂಪ್ಲೀಟಾಗಿ ಒಂದನ್ನು ಬಿಟ್ಟು ನಾವು ಹಂಗೆ ಚೈನಾ ಇಟ್ಕತೆ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ವಿ ಹ್ಯಾವ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಬಟ್ ಪೆಟ್ರೋಲ್ ರೇಟ್ ನೋಡೋಣ. ಎಲ್ಲರೂ ಮೊನ್ನೆ ಅಂತಿದ್ರು 10-12 ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ. ಬಟ್ ಐ ಥಿಂಕ್ ಸೊ ವಿಲ್ ಸಿ ಅರೌಂಡ್ 4-5 ರೂಪೀಸ್ ಆದರೂ ಇನ್ಕ್ರಿಮೆಂಟ್ ನೋಡ್ತೀವಿ ಜಾಸ್ತಿ ಆಗೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ತಿಮ್ಮಪ್ಪ. ತಿಮ್ಮಪ್ಪ, ಏನ್ ಮಾಡ್ಕೊಂಡಿದ್ದೀರಾ?
ನಮ್ದು ಹೋಟ್ಲು. ಹೋಟ್ಲು ಬಿಸ್ನೆಸ್. ಹೌದು. ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ? ನಾವಿಲ್ಲೊಂದು 15-20 ವರ್ಷದಿಂದ ಇಲ್ಲ ಇದ್ದೀವಿ. 15-20 ವರ್ಷ. ಇವಾಗ ನಿಮ್ಗೆ ನ್ಯೂಸ್ ಗೊತ್ತೇ ಇರುತ್ತೆ, ಹ್ಮ್. ಗ್ಯಾಸ್ ಬೆಲೆ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಹೌದು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ ಈ ಕ್ಷಣದಲ್ಲಿ? ಅದೇ ನಮಗೆ ಬಿಸ್ನೆಸ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ತುಂಬಾ ವರ್ಷದಿಂದ ಇದನ್ನ ನಂಬ್ಕೊಂಡಿದ್ವಿ ನಾವು. ಈಗ ಕಷ್ಟ ಆದ್ರೆ ಹೆಂಗ್ ಜೀವನ ಮಾಡೋದು ಅಂತ ಭಾರಿ ಇದಾಗ್ತಿದೆ, ತೊಂದರೆ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ನವ್ರು ಏನಾದ್ರು ಸಹಾಯ ಮಾಡ್ಬೇಕು. ನೀವು ಏನಾದ್ರು ಗ್ಯಾಸ್ನವ್ರಿಗೆ ಫೋನ್ ಮಾಡಿದ್ರಾ? ಗ್ಯಾಸ್ ಏನಾದ್ರು ಬೇಕು ಅಂತ ಅಂದಾಗ ಫೋನ್ ಮಾಡಿದ್ರೆ ಏನಾದ್ರು ಹೇಳಿದ್ರ? ಹೌದು, ರೇಟ್ ಜಾಸ್ತಿ ಆಗಿದೆ, ಸಪ್ಲೈ ಮಾಡಕ್ ಆಗಲ್ಲ ಅಂತ ಇದ್ದಾರೆ. ಹಂಗೆ ಹೇಳು. ಹೌದು. ಓಕೆ. ಈಗ ಪ್ರತಿದಿನ ಎಷ್ಟು ಬಿಸ್ನೆಸ್ ಆಗ್ತಾ ಇತ್ತು, ಈ ಬೆಲೆ ಜಾಸ್ತಿ ಆಗೋದ್ರಿಂದ ಎಷ್ಟು ಬಿಸ್ನೆಸ್ಗೆ ಹೊಡೆತ ಬೀಳುತ್ತೆ ನಿಮ್ ಪ್ರಕಾರ? ನಮ್ಮ ಪ್ರಕಾರ ಏನಿಲ್ಲ ಅಂದ್ರೆ ಇದು 3,000-4,000 ರೂಪಾಯಿ ಬಿಸ್ನೆಸ್ ಡೌನ್ ಆಗುತ್ತೆ ನಮಗೆ. ಬಿಸ್ನೆಸ್ ಇಲ್ಲ ಅದೇನಂದ್ರೆ ಗ್ಯಾಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ವರ್ಕರ್ಸಿಗೆಲ್ಲ ಸಂಬಳ ಕೊಡಬೇಕು, ಹೋಟ್ಲ್ ರಜೆ ಮಾಡ್ರೆ ಅವ್ರಿಗೆ ಪೇಮೆಂಟ್ ಮಾಡಲೇಬೇಕು. ಅದರಿಂದ ಭಾರಿ ತೊಂದರೆ ಆಗುತ್ತೆ. ತೊಂದರೆ. ಓಕೆ. ಅಕಸ್ಮಾತ್ ಇದೇ ಗ್ಯಾಸ್ ಬೆಲೆ ಇದೇ ರೇಟ್ ಅಲ್ಲಿ ಮುಂದುವರೆದ್ರೆ ಹೇಗೆ ಮುಂದಿನ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ಹೇಗಾಗುತ್ತೆ? ಅದು ಹೆಂಗಾಗುತ್ತೋ ಗೊತ್ತಿಲ್ಲ. ಅವ್ರ ಗೌರ್ಮೆಂಟ್ನವರೇ ಏನಾದ್ರು ಸಹಾಯ ಮಾಡಬೇಕು. ನಮ್ಮ ಹತ್ರ ಏನು ಮಾಡೋಕ್ಕಾಗೋದಿಲ್ಲ. ಗ್ಯಾಸ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇದನ್ನ ಕೇಳಬಾರ್ದು, ಬಟ್ ಆದ್ರೂ ಕೇಳ್ತೀನಿ. ಏನಾದ್ರು ಪರಿಹಾರ ಅನ್ನೋದು ನಿಮ್ಮ ಹತ್ರ ಏನಾದ್ರು ಇದೆಯಾ? ಹಿಂಗ್ ಮಾಡಿದ್ರೆ ಸ್ವಲ್ಪ ಇದನ್ನ ಮಾಡ್ಬೋದು ಅಂತ. ಇಲ್ಲ, ಯಾವುದು ಪರಿಹಾರ ಅಂತದೇನಿಲ್ಲ. ಇಲ್ಲಿ ಸೌದೆ ಒಲೆ ಮಾಡೋಕ್ಕಾಗಲ್ಲ. ಸಿಟಿಲಿ ಹಳ್ಳಿ ಕಡೆ ಯಾರು ಮಾಡ್ಬೋದು, ಇಲ್ಲೇನು ಮಾಡೋಕ್ಕಾಗೋದಿಲ್ಲ. ಓಕೆ. ಹೋಟ್ಲುಗಳಲ್ಲಿ ಒಂದ್ ಕಡೆ ಅಂತಂದ್ರೆ ಮನೆಗೂ ಅಷ್ಟೇ, ಮನೆಗೆ ಬರೋ ಗ್ಯಾಸ್ಗಳು ಸಿಕ್ಕಾಪಟ್ಟೆ ದುಬಾರಿ ಆಗ್ತಾ ಇದೆ. ಹೌದು. ಈಗ ಮನೆಗಳಿಗೂ ತರಬೇಕು ಅಂದ್ರೆ ಯೋಚನೆ ಮಾಡ್ಬೇಕಾಗುತ್ತೆ. ಹೌದು. ಈಗ ಅಲ್ಲಿನ ಜನರು ಹೀಗೆ ಅಂದ್ರೆ ಮನೇಲಿರೋ ಜನರುಗಳು ಹೇಗೆ ಸಫರ್ ಪಡ್ತಾರೆ? ಭಾರಿ ಕಷ್ಟ ಇದೆ. ಅವರಿಗೂ ತಿಂಗಳಿಗೆ ಒಂದ್ಸರಿನೇ ಬುಕ್ ಮಾಡಬೇಕು, ಅಷ್ಟರೊಳಗೆ ಯಾವ್ದಾರು ಕೊಡಲ್ಲ ಅಂತ ಇದಾರಂತೆ. ಪಾಪ ಅವರು 6-7 ಜನ ಇದ್ದವರಿಗೆಲ್ಲ ಬೇಕಾಗುತ್ತೆ ಜಾಸ್ತಿ, ಅವರಿಗೂ ತೊಂದರೆ ಆಗುತ್ತೆ. ಅದೇ ಗೌರ್ಮೆಂಟೇ ಏನಾದ್ರು ಮಾಡ್ಬೇಕು ಬಿಟ್ರೆ ಬೇರೆ ಯಾರ ಕೈಲೂ ಬೇರೆ ಏನಿಲ್ಲ. 2015 300 ರೂಪಾಯಿ. 2018 ಬಂದಾಗ 405 ಮಾಡಿದ್ರು. 2025 ಬಂದಾಗ 600 ರೂಪಾಯಿ ಮಾಡಿದ್ರು. ಈಗ 1000 ಮಾಡೋರೆ. ಈಗ ಯಾವ್ದು ಸಿಮೆಂಟ್ ಉಳಿಸೋರು ಹೋಗಿ ಒಲೆಯಾಕ ಉಳಿಸ್ತೀನಿ. ಯಾವ ಪಕ್ಷ ಅಂದ್ರೆ ಇದು ಪಕ್ಷ ಇಲ್ಲ ಅದ್ಕ. ಈಗ 950 ರೂಪಾಯಿ ಆಗಿದೆ ಗ್ಯಾಸ್. ನಾಮ ತಕೊಂಡ ಬಿಡಿ, ವಜಾ ಮಾಡಿ ನಮ್ಗ ಸೋದೆ ಒಲೆ ಉಳಿಸ್ತೀನಿ ಅಷ್ಟೇ. ಈಗ ಗ್ಯಾಸ್ ಬೆಲೆ ಇನ್ನೂ ಜಾಸ್ತಿ ಆಗ್ತಾ ಸೌದೆ ಒಲೆಯಲ್ಲಿ ಊಟ ಮಾಡ್ತೀನಿ. ಇನ್ನೇನ್ರಿ ಸತ್ಯ ಮಣ್ಣಿನ ತಕೊಳ್ತೀನಿ, ಕಬ್ಬಿ ಕರ್ಕೊಂಡು ಒಣಕ ಉಳಿಸ್ತೀನಿ. ನಮ್ಮ ಮನೆ ಜಿಲ್ಲೆಯವ್ರು ಹೋಗಿ ಅಷ್ಟೇ. ಸೆಂಟ್ರಲ್ ಗೌರ್ಮೆಂಟ್ ಸರಿ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸರಿ ಇಲ್ಲ. ಸರಿ ಇಲ್ಲ. ಯಾವತ್ತೂ ಸರಿಯಿಲ್ಲ. ಸರಿ ಇಲ್ಲ. ಮೋದಿ ಅಂತ ಅವ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಕ ಹೋಯ್ತಾ ಇರ್ತಾನೆ. ಸರಿ ಅಣ್ಣ, ಹೇಳಿ ಏನು ಹೇಳ್ತಾ ಇದ್ರಿ? ಅಣ್ಣ, ಸೆಂಟ್ರಲ್ ಗೌರ್ಮೆಂಟ್ ಸರಿ ಇಲ್ಲ ಅಣ್ಣ. ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಮೋದಿ ಅವರು. ಇದ್ರೆ ಕೂಡ ಗ್ಯಾಸ್ ಬೆಲೆ ನಾವೆಲ್ಲ ಬಡವರು. ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಈ ತರ ಮಾಡೋ ತಪ್ಪು. ಯಾರು ಬಂದ್ರು ದುಬಾರಿ ಆಗ್ತಾನೆ ಇದೆ. ಹಾ. ನಿಮ್ ಪ್ರಕಾರ ಓಟ್ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಟ್ ಹಾಕಿ. ನಾವು ಊಟ ಹಾಕ್ತೀವಿ, ನಮ್ಗೆ ಗೊತ್ತು ಆಗ ಪಕ್ಕ. ಕಾಂಗ್ರೆಸ್ಗೆ ಊಟ ಹಾಕ್ತೀನಿ. ಈ ತರ ಮಾಡಿದ್ರೆ ಕಾಂಗ್ರೆಸ್ಗೆ ಊಟ ಹಾಕೋದು ನಾವು. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಆಗುದಿಲ್ಲ, ಯಾವತ್ತಿಗೂ ಆಗುದು. ಅದು ಕಮ್ಮಿ ಆಗ್ತದೆ, ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ಪಾರ್ಲಿಮೆಂಟ್ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಕಮ್ಮಿ ಪಕ್ಕ ಕಮ್ಮಿ ಆಯ್ತದೆ. ನಮ್ಮ ಕಾಂಗ್ರೆಸ್ ತಟ್ಟಿಗೆ ಹೇಳ್ಬೇಕಾಗಿಲ್ಲ. ಕರ್ನಾಟಕ ಎಲ್ಲ ಇಂಡಿಯಾ ಎಲ್ಲ ಚೆನ್ನಾಗಿ ಇರ್ಬೋದು. ಕಾಂಗ್ರೆಸ್ ಬಂದ್ರೆ ನಮ್ಮ ಇಂಡಿಯನ್ ಎಲ್ಲ ಚೆನ್ನಾಗಿ ಇರ್ಬೋದು. ಹೇಳ್ಬೋದು ಬಿಜೆಪಿ ಅವರು ನಾವು ಸರಿ ಒಳ್ಳೇದು ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಯಾವ್ದಾವ್ದು ಒಳ್ಳೇದ್ ಮಾಡ್ಬೇಕು ಅದು ಒಳ್ಳೇದ್ ಮಾಡ್ಬೇಕು. ಬಡವ್ರಿಗೆಲ್ಲ ಒಳ್ಳೇದ್ ಮಾಡಿದ್ದಾರೆ. ಈ ತರ ಮಾಡಿದ್ರೆ ಟೀಮ್ ಕೈ ಇತ್ತು ಮೋದಿ ಅಗ್ನಿ ಹೇಳಿ ಅವ ಪೇಪರ್ಗೆ ಹಂಗೆ ಹಾಕ್ಲಿ. ಟೀಮ್ ಒಳ್ಳೇದ್ ಮಾಡಿದ್ದಾರೆ. ಓಕೆ. ಈಗ ಮುಂದೆ ಇನ್ನು ಗ್ಯಾಸ್ ಬೆಲೆ ಜಾಸ್ತಿ ಆದ್ರೆ ಪುನಃ ಹೇಳ್ತಾರೆ 2,000 ರೂಪಾಯಿ ನೋಟ್ ಬಂದು ಕಪ್ಪು ಸೆಕೆಂಡು 2,000 ರೂಪಾಯಿ ನೋಟ್ ಬಂದಿಲ್ವಾ? ಯಾಕಣ ಬಳಕ ಹಾಕ್ತಾರೆ ಬಳಕ ಮತ್ತೆ ಇನ್ನೇನು ಇಲ್ಲಿ ನೋಡೋಣ. 2,000 ರೂಪಾಯಿ ನೋಟ್ ಬಂದಿದ್ದಿಲ್ವಾ? ಅದೆಲ್ಲ ಎಲ್ಲೇ ಆಯ್ತು? ಬ್ಯಾಂಕಲ್ಲೇ ಇಲ್ಲ, ಎಲ್ಲಿ ಹೋಯ್ತು? ಅಣ್ಣ ಈಗ ಹೇಳಿ, ಗ್ಯಾಸ್ ಬೆಲೆ ಜಾಸ್ತಿ ಆಗೋದ್ರಿಂದ ಊಟಕ್ಕೆ ಹೋಗಲ್ಲ ಎಲ್ಲರೂ. ಎಲ್ಲೂ ಹೋಗಲ್ಲ. ಏನ್ ಮಾಡ್ಬೇಕು ಅಂತ ನಿಮ್ ಪ್ರಕಾರ? ಏನ್ ಮಾಡಿದ್ರು ಹೆಂಗ ಮಾಡ್ಕೊ ಹೋಗ್ಬೇಕು, ಜೀವನ ಮಾಡ್ಬೇಕಾರ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಬಡವರೇ ಅಂದ್ರೆ ಕೇಂದ್ರನು ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ವಾರ್ ಮಾಡ್ತಾರೆ, ಈ ಕೇಂದ್ರ ಏನ್ ಮಾಡೋದು? ಕೇಂದ್ರ ವಾರ್ ಮಾಡ್ತಾರೆ, ಕೇಂದ್ರ ಮಾಡದೆ ಮಾಡೋದು ಕೇಂದ್ರ. ಅವರು ಮೋದಿ ಏನ್ ಮಾಡೋಣ? ಮೋದಿ ಏನ್ ಮಾಡೋಣಪ್ಪ? ಅವ್ರು ಮಾಡಿದ್ರು ಅವ್ರು ಮಾಡ್ತಾವ್ರೆ. ಅವ್ರ ಕೇಂದ್ರ ಬಂದ್ ಮಾಡೋದು ಇವ್ರಿಗೆ. ಕೇಂದ್ರ ಏನು ಮಾಡಲ್ಲ ಅಲ್ವಾ? ಕೇಂದ್ರನು ಮಾಡಿಲ್ಲ, ಕಾಂಗ್ರೆಸ್ ಮಾಡಲ್ಲ. ಕೇಂದ್ರನು ಮಾಡಿಲ್ಲ, ಕಾಂಗ್ರೆಸ್ ಮಾಡಿಲ್ಲ. ಅಲ್ಲಿ ಆತ್ಮಾಮಿ ಪಕ್ಷದವ್ರು ಮಾಡ್ತಾ ಇರೋದು ಅಲ್ಲಿ.
ತಿನ್ನಬೇಕು, ಯಾರು ಏನ್ ಬಿಡಕ್ಕಾಗಲ್ಲ, ಏನ್ ಕೊಟ್ಟು ತಿನ್ನಬೇಕು. ಈ ಸರ್ಕಾರ ಆ ಸರ್ಕಾರ ಅಂತ ಹೇಳಕ್ಕಾಗಲ್ಲ ಅಲ್ವಾ, ಎಲ್ಲ ತಿನ್ನಬೇಕು, ಎಷ್ಟಾದ್ರು ತಿನ್ನಬೇಕು, ಏನ್ ಮಾಡಕ್ಕಾಗತ್ತೆ? ಏನಾದ್ರೂ ಪರಿಹಾರ ಅನ್ನೋದಿದೆಯಾ ಇವಾಗ ನಿಮ್ಮ ಹತ್ರ? ನಮ್ಮ ಹತ್ರ ಪರಿಹಾರ ಏನಿದೆ? ಏನು ಇಲ್ಲ. ರಾಜಾರಾಮ್ ಅಂತ ಹೇಳಿ ಏನ್ ಮಾಡ್ಕೊಂಡಿದ್ದೀರಾ ಸರ್? ಸರ್ ಯಶಸ್ವಿ ತಿಂಡಿ ಚಿಕ್ಕದು ಹೋಟೆಲು. ಗ್ಯಾಸ್ದು ನಮ್ಮ ಮೊನ್ನೆ ಪೇಪರ್ ಬಂತು, ಅದೇನೋ ಈಗ ರೇಟ್ ಎಲ್ಲ 1000 ರೂಪಾಯಿದು 1200 ರೂಪಾಯಿ ಮಾಡ್ತಾ ಇದ್ದಾರೆ, ಬ್ಲ್ಯಾಕಲ್ಲಿ ಮಾಡ್ತಾ ಇದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಇಲ್ಲಿ ನೋಡಿದ್ರೆ ಮೆಸೇಜ್ ಬಂದಿದೆ ನಿಮಗೆ, ಏನು ಅದ್ರ ಬಗ್ಗೆ ವರಿ ಮಾಡಬೇಡಿ, 15 ದಿವಸದಲ್ಲಿ ಅದೆಲ್ಲ ಸರೋಗುತ್ತೆ ಅಂತ ಹೇಳಿದ್ದಾರೆ. ಮೆಸೇಜ್ ಕೂಡ ಬಂದಿದೆ, ಮೇಲ್ ಕೂಡ ಬಂದಿದೆ. ನಾನು HB ಆಫೀಸಲ್ಲಿ ವಿಚಾರಿಸಿದೆ, ಅವರು ಸ್ವಲ್ಪ ವೆಯ್ಟ್ ಮಾಡಿ, ಈ ಟೈಮಲ್ಲಿ ಬೇಕು ಅಂತಲೇ ಮಾಡ್ತಾರೆ, ರೈಸ್ ಮಾಡ್ತಾರೆ, ಪೇಪರ್ಲೆಲ್ಲ ಆಗಿದೆ, ಆ ಥರ ಏನೂ ಎಫೆಕ್ಟ್ ಆಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ಮತ್ತೆ ಅದು ಎಫೆಕ್ಟ್ ಆಗ್ತಾ ಇದೆ, ಗ್ಯಾಸ್ ಟೈಮ್ ಕರೆಕ್ಟ್ ಕೊಡ್ತಾ ಇಲ್ಲ. ಅಲ್ಲ ಏನಂತ ಏನಂತ ಕೇಳಿದ್ರಿ, ಅವ್ರು ಏನಂತ ಹೇಳಿದ್ರು? ಮೇಡಮ್ ಗ್ಯಾಸ್ ಟೈಮ್ ಕರೆಕ್ಟ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದೆ. ಈ ವೀಕ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸರಿಯಾಗಿ ನನಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ, ಅದ್ರ ಬಗ್ಗೆ ವರಿ ಮಾಡಿ ಒಂದು ವೀಕಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇವಾಗ ಗ್ಯಾಸ್ ಕೇಳಿದಕ್ಕೆ ಗ್ಯಾಸ್ನವರು ನಮ್ಮ ಡೆಲಿವರಿ ಮಾಡೋರು ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲ, ಬ್ಲ್ಯಾಕಲ್ಲಿ ಕೊಡ್ತಾ ಇದ್ದಾರೆ. 1100 ರೂಪಾಯಿ, 1200, 1300 ಥರ ಹೇಳ್ತಾ ಇದ್ದಾರೆ. ಬೇರೆಯವರೆಲ್ಲ 1300 ತೊಗೊಂಡಿದ್ದಾರೆ, ನಾನು ನೋಡಿದ್ದೀನಿ ಬೇರೆಯವರಿಗೆ. ನಾನು ಕೇಳಿದ್ದೀನಿ, ಒಂದು ವಾರ ವೆಯ್ಟ್ ಮಾಡಿ ಅಂತ ಇದ್ದಾರೆ. ಮತ್ತೆ ಕನ್ಸ್ಯೂಮರ್ದು ಸರಿಯಾಗಿ ಕೊಡ್ತಾ ಇಲ್ಲ, ನಮ್ಮದು ಅದೊಂದು ಪ್ರಾಬ್ಲಮ್ ಆಗಿದೆ. ಸರ್, ಒಂದು ವಾರ ಲೇಟ್ ಆಯ್ತು ಅಂತಂದ್ರೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ, ಬಟ್ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ದಿನ ಹೋಟ್ಲಲ್ಲಿ ಬೆಂಕಿ ಹಚ್ಚಲೇಬೇಕು, ಜನರು ಬರೋದು ಕಮ್ಮಿ ಆಗ್ಬಿಡುತ್ತಲ್ಲ ಸರ್, ಹೋಟ್ಲ್ ಮುಚ್ಚಿದ್ರೆ ಕಷ್ಟ ಆಗುತ್ತೆ. ಈಗ ಬರೋ ಆಡಿಯೋ ಅಂದ್ರೆ ಊಟ ಮಾಡೋಕ್ಕಿಂತ ಬರೋರಿಗೆ ಏನಂತ ಹೇಳಕ್ಕೆ ಸರ್ ತುಂಬ ಪ್ರಾಬ್ಲಮ್ ಸರ್, ನಮಗಂತೂ ಲಾಸ್ ಆಗುತ್ತೆ. ಒಂದು ದಿವಸ ಸ್ಟಾಪ್ ಮಾಡ್ತು ಅಂದರೆ ಮಿನಿಮಮ್ ನಮಗೆ 3,000 ರಿಂದ 4,000 ರೂಪಾಯಿ ಲಾಸ್ ಆಗುತ್ತೆ. ಯಾಕೆಂದ್ರೆ ನಾವು ಒಬ್ರು ಇಟ್ಕೊಂಡಿರೋದ್ರಿಂದ ಅವ್ರಿಗೆ ನಾವು ಓಪನ್ ಮಾಡಲಿ ದುಡ್ಡು ಹಣ ಕೊಡಲೇಬೇಕಾಗತ್ತೆ. ತುಂಬ ಪ್ರಾಬ್ಲಮ್ ಆಗುತ್ತೆ, ಮತ್ತು ನಮ್ಮ ಕಸ್ಟಮರು ಕಳ್ಕೊಳ್ತೀವಿ, ಅದೊಂದು ತುಂಬ ಮೇಯ್ನ್ ಪ್ರಾಬ್ಲಮ್. ಸರ್, ಈಗ ಏನಂತಂದ್ರೆ ಗ್ಯಾಸ್ ಈಗ ದುಬಾರಿ ಆಗಿದೆ, ಅಕಸ್ಮಾತ್ ಇದೇ ರೇಟಲ್ಲಿ ಮುಂದಕ್ಕೆ ಹೋದ್ರೆ ನಿಮ್ಮ ಊಟದ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆಗ ಬರೋ ಗ್ರಾಹಕರು ಕಮ್ಮಿ ಆಗ್ತಾರೆ, ಅಕಸ್ಮಾತ್ ಇಲ್ಲ ಅಂತಂದ್ರೆ ನಿಮ್ಗೂ ಲಾಸ್ ಆಗುತ್ತೆ. ಈಗ ಬರೋ ಗ್ರಾಹಕರಿಗೆ ಅಕಸ್ಮಾತ್ ಊಟದ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಅವ್ರು ಏನ್ ಹೇಳ್ತಾರೆ ಸರ್? ಸರ್, ನಾವು ಬೆಲೆ ಜಾಸ್ತಿ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಅವ್ರ ಬಗ್ಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. 1-2 ರೂಪಾಯಿ ಜಾಸ್ತಿ ಮಾಡೋದು ಕೂಡ ಈ ಕಡೆ ಯಾರು ಬರಲ್ಲ. ಕಡಿಮೆ ಕೊಟ್ಟರೆ ಸೇಮ್ ರೇಟ್ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಕೊಡ್ತಾರೆ. ನೀವು 2 ರೂಪಾಯಿ ಜಾಸ್ತಿ ಮಾಡಿದ್ರೆ ಕಸ್ಟಮರ್ಸ್ ಬರೋರು ಬರ್ತಾರೆ, ಬರೋ ಸುಮಾರು ಜನ ಅದರಲ್ಲಿ 70% ಬರಲ್ಲ, 20% ಬರ್ಬೋದು ಅಷ್ಟೇ. ಯಾಕೆಂದರೆ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಅವ್ರಿಗೆ ಆಟೋದವರು, ಈ ಫೋರ್ತ್ ಗಡಿದವರು ಜಾಸ್ತಿ ಕೂಡ ಬರ್ತಾರೆ. ನಾವು ಅದು ಒಪ್ಲೇಬೇಕು, ಬೇರೆ ಏನು ಮಾಡಕ್ಕೆ ವಿಧಿ ಇಲ್ಲ, ಅದೇ ರೇಟ್ ಕೊಡಬೇಕು. ಓಕೆ, ಸೂಪರ್ ಸರ್. ಮತ್ತೆ ಇನ್ನೊಂದು ಕೊನೆ ಇದನ್ನ ಕೇಳಬಾರ್ದು ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಪರಿಹಾರ ಏನಾದ್ರು ಮಾಡ್ಬೋದು, ಈ ತರ ಮಾಡಿದ್ರೆ ಒಳ್ಳೇದಾಗುತ್ತೆ, ಹೋಟ್ಲವ್ರಾಗಿರ್ಲಿ, ಮನೆಯವ್ರಾಗಿರ್ಲಿ, ಗ್ಯಾಸ್ ಬಗ್ಗೆ ನಿಮ್ಗೆ ಪರಿಹಾರ ಏನಾದ್ರು ಇದ್ರೆ? ಸೊ ಇದ್ರ ಬಗ್ಗೆ ಪರಿಹಾರ ಖಂಡಿತ ಸಿಗಲ್ಲ, ಯಾಕೆಂದರೆ ಇದುವರೆಗೂ ಸಾಕಷ್ಟು ಅನುಭವಿಸಿದ್ವಿ. ಗೌರ್ಮೆಂಟಿಂದ ಏನೂ ಆಗಲ್ಲ, ಯಾಕೆಂದ್ರೆ ನಾವು ಸಫರ್ ಬರಬೇಕು ಹೊರತು ಗೌರ್ಮೆಂಟ್ ಏನು ಹೆಲ್ಪಿಂಗ್ ಇಲ್ಲ. ಹೆಲ್ಪಿಂಗ್ ಅಂತ ಸಪೋರ್ಟ್ ಮಾಡ್ಬೋದು ಅಷ್ಟೇ, ಬಟ್ ಇದ್ರ ಬಗ್ಗೆ ಯಾರೂ ಕೇರ್ ತಗೊಳ್ಳಲ್ಲ. ಸುಮ್ಮನೆ ಡಿಲೇ ಆಗಿದೆ. ಪೇಪರ್ ನ್ಯೂಸ್ ನೋಡ್ತಂದ್ರೆ ನಾವು ಏನು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡೋರು. ತುಂಬ ಪ್ರಾಬ್ಲಮ್ ಆಗುತ್ತೆ, ಎಫೆಕ್ಟ್ ನಮ್ಗಾಗುತ್ತೆ ಅಷ್ಟೇ, ಬೇರೆ ಯಾರಿಗೂ ಆಗಲ್ಲ ಕಾಣುತ್ತೆ. ಮೋಸ್ಟ್ಲಿ ಹೋಟೆಲ್ಗಳಿಗಂತೂ ತುಂಬ ಎಫೆಕ್ಟ್ ಆಗುತ್ತೆ, ಯಾಕೆಂದರೆ ಹೋಟೆಲ್ ನಂಬ್ಕೊಂಡಿರೋರು ಸುಮಾರು ಜನ ಇದ್ದಾರೆ ಬೆಂಗಳೂರಿನಲ್ಲಿ, ಅದರಲ್ಲಿ ನಾನು ಒಬ್ಬ. ಬಟ್ ತುಂಬ ಎಫೆಕ್ಟ್ ಆಗುತ್ತೆ ಸರ್. ಸ್ವಲ್ಪ ಆದಷ್ಟು ಸರ್ಕಾರಿಗಳಿಗೆ ಗಮನ ಕೊಟ್ಟು ರೇಟ್ ಕಡಿಮೆ ಮಾಡಿಸಿ ಎಲ್ಲನೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಕಾಣುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.